ಕೊಲೆ ಕೇಸ್ನಲ್ಲಿ ನಟನ ದರ್ಶನ್ ಅನ್ನು ಬಂಧಿಸಿದ್ದೇ ರೋಚಕ. ಚಾರ್ಜ್ ಶೀಟ್ ನಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಉಲ್ಲೇಖ ಆಗಿದೆ. ನಮಗೆಲ್ಲ ತಿಳಿದಿರುವಂತೆ ದರ್ಶನ್ ಒಂದು ಸಿನಿಮಾ ಶೂಟಿಂಗ್ ನ ಕಾರಣಕ್ಕಾಗಿ ಮೈಸೂರಿಗೆ ಹೋಗಿದ್ರು. ಬೆಳಂಬೆಳಗ್ಗೆ ಜಿಮ್ಮಿಗೆ ಹೋದಾಗ ದರ್ಶನ್ ಅನ್ನು ಅರೆಸ್ಟ್ ಮಾಡಲಾಗಿತ್ತು ಅಂತ. ಎಸ್, ಆತನ ವಿಜುವಲ್ಸ್ ಈಗ ಸಿಗ್ತಾ ಇದೆ. ಮೈಸೂರಿನಿಂದ ದರ್ಶನ್ನ ಕರೆತಂದಿದ್ರಲ್ಲ ಪೊಲೀಸರು. ಮೈಸೂರಿನಿಂದ ಕರೆತರುವಾಗ ಅಭಿಮಾನಿಗಳು ಹಿಂದೆ ಬಿದ್ದಿದ್ರು. ಸುಮಾರು 15 ಬೈಕ್ಗಳಲ್ಲಿ ಹಿಂಬಾಲಿಸಿದ್ರು ದರ್ಶನ್ ಫ್ಯಾನ್ಸ್. ಈ ವೇಳೆ ಚಾಣಾಕ್ಷತನದಿಂದ ಅಭಿಮಾನಿಗಳನ್ನ ಕಳಿಸಿದ್ದಾರೆ ಪೊಲೀಸರು. ಶೂಟಿಂಗ್ ನಡೀತಾ ಇದೆ, ಯಾರು ಹಿಂದೆ ಬರಬೇಡಿ ಅಂತ ಪೊಲೀಸರು ಹೇಳಿಬಿಟ್ಟಿದ್ದಾರೆ. ಶೂಟಿಂಗ್ 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 ಅಂತ ಹೇಳಿ ನಿಜ ಜೀವನದಲ್ಲಿ ಅಥವಾ ನಿಜವಾಗಿಯೂ ಆತನನ್ನು ಅರೆಸ್ಟ್ ಮಾಡಿದ್ರು ಕೂಡ ಇದು ಸಿನಿಮಾ ಶೂಟಿಂಗ್ ಅಂತ ಹೇಳಿ ಅಭಿಮಾನಿಗಳನ್ನು ದೂರ ಮಾಡಿದ್ದಾರೆ. ಇಲ್ಲವಾದ್ರೆ ದರ್ಶನ್ನ ಹಿಂಬಾಲಿಕರು ಅಥವಾ ಅಭಿಮಾನಿಗಳು ಬರುವಂತ ಸಾಧ್ಯತೆಗಳಿತ್ತು. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ರು. ಅನಂತರದಲ್ಲಿ ಬೆಳ್ಳಂಬೆಳಗ್ಗೆ ಶೂಟಿಂಗ್ಗೆ ಹೋಗಿದ್ರು, ಬೆಳ್ಳಂಬೆಳಗ್ಗೆ ಜಿಮ್ಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ದರ್ಶನ್ನ ಅರೆಸ್ಟ್ ಮಾಡಿ ಕರೆತರಬೇಕಾದ ಸಂದರ್ಭದಲ್ಲಿ ಕೆಲವಷ್ಟು ಅಭಿಮಾನಿಗಳು ಜಮಾಯಿಸಿ ಬಿಟ್ಟಿದ್ರು. ದರ್ಶನ್ನ ಪೊಲೀಸರು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಯಾಕಂದ್ರೆ ಅವ್ರಿಗೆ ಇನ್ನೂ ಕೂಡ ಈ ಪ್ರಕರಣ ಗೊತ್ತೇ ಇರಲಿಲ್ಲ, ಈ ಪ್ರಕರಣ ಬಯಲಿಗೆ ಬಂದಿರಲಿಲ್ಲ. ಇಂಥದ್ದೊಂದು ಕೊಲೆ ನಡೆದಿದೆ, ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಮಾಡಲಾಗ್ತಾ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ. ಆಗ ದರ್ಶನ್ ಅನಾಮತ್ತಾಗಿ ಬಂದು ಪೊಲೀಸರು ಅರೆಸ್ಟ್ ಮಾಡಿದಾಗ ಅನೇಕರು ಆ ಪ್ರಶ್ನೆಗಳನ್ನು ಕೇಳಿದ್ರಂತೆ, ಯಾಕೆ, ಏನು, ಎತ್ತ ಅಂತ. ಆದರೆ ದರ್ಶನ್ ಅಭಿಮಾನಿಗಳಿಗೆ ಬಹಳ ಬುದ್ಧಿವಂತಿಕೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ ಪೊಲೀಸರು. ಇದು ಕೂಡ ಸಿನಿಮಾ ಶೂಟಿಂಗ್ ಅಂತ ಹೇಳಿದ್ದಾರೆ. ಸಿನಿಮಾ ಶೂಟಿಂಗ್ನಲ್ಲಿ ಅರೆಸ್ಟ್ ಮಾಡೋದು, ಪೊಲೀಸರು, ವಿಲನ್ಗಳು, ಹೀರೋಗಳು ಹಿಂಗೆಲ್ಲ ಸೀನ್ ನಡೀತಾ ಇರುತ್ತಲ್ಲ, ಅಂಥದ್ದೇ ಸೀನ್ ಇರಬೇಕು ಅಂತ ಹೇಳಿ ಅಭಿಮಾನಿಗಳು ಅಲ್ಲಿಂದ ತೆರಳಿದ್ದಾರೆ. ಪೊಲೀಸರು ಜಾಣತನವನ್ನು ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ. ಎಸ್, ಇದು ಅರೆಸ್ಟ್ ಮಾಡುವ ಮುನ್ನ ನಿಮಗೇನು ತೋರಿಸ್ತಾ ಇದ್ದೀವಿ ವಿಜುವಲ್ಸ್. ದರ್ಶನ್ ಅನ್ನ ಅರೆಸ್ಟ್ ಮಾಡುವ ಮುನ್ನ ಜಿಮ್ನಲ್ಲಿ ಹೇಗೆ ವರ್ಕೌಟ್ ಮಾಡ್ತಾ ಇದ್ರು ಅನ್ನೋದನ್ನ ಅದೇ ಜಿಮ್ನಲ್ಲಿರುವಂಥ ವ್ಯಕ್ತಿಯೊಬ್ಬರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು. ಅದು ಈಗ ಹಂಚಿಕೆ ಆಗಿದೆ. ಇದು ಮೊದಲ ಸೀನ್. ಇದು ಪೊಲೀಸರು ಬರುವ ಮುನ್ನ ಬೆಂಗಳೂರಿನಿಂದ ಮೈಸೂರಿಗೆ ತೆರಳಿ ಜಿಮ್ನಲ್ಲಿದ್ದ ದರ್ಶನ್ನನ್ನು ಅರೆಸ್ಟ್ ಮಾಡುವ ಮುನ್ನ ಹೀಗಿದ್ರು ದರ್ಶನ್. ಘಟನೆ ನಡೆದು ಹೋಗಿತ್ತು, ರೇಣುಕಾಸ್ವಾಮಿ ಕೊಲೆಯಾಗಿತ್ತು. ದರ್ಶನ್ ಸಿನಿಮಾ ಶೂಟಿಂಗು ಅಂತ ಬ್ಯುಸಿಯಾಗಿದ್ರು. ದರ್ಶನ್ ಅಂದುಕೊಂಡಂತೆ ಪ್ರಕರಣ ಮುಚ್ಚಿ ಹೋಗಿದೆ, ಇನ್ನು ನಾನು ಸಿಗಲ್ಲ, ಇದು ಮುಗಿದು ಹೋದ ಕತೆ ಅಂತ ದರ್ಶನ್ ಭಾವಿಸಿದ್ರು. ದುಡ್ಡು ಕೊಟ್ಟು, ಹಣ ಕೊಟ್ಟು, ಕೆಲವರನ್ನ ಅಪ್ರೂವರ್ ಆಗಂತ ಹೇಳಿ, ನಾವೇ ತಪ್ಪು ಮಾಡಿದ್ದೇವೆ, ನಾವೇ ಕೊಲೆ ಮಾಡಿದ್ದೇವೆ ಅಂತ ಹೇಳಿ ಕೆಲವರು ಪೊಲೀಸರ ಮುಂದೆ ಹಾಜರಾಗಿ ತಪ್ಪೊಪ್ಪಿಕೊಂಡಿದ್ರು. ಅಲ್ಲಿಗೆ ಕೇಸ್ ಕ್ಲೋಸ್, ನನ್ನ ಬಳಿ ಬರೋದಿಲ್ಲ ಅಂತ ಭಾಳ ರಿಲ್ಯಾಕ್ಸ್ ಆಗಿ ಹುಮ್ಮಸ್ಸಿನಿಂದ ಮೈಸೂರಲ್ಲಿ ಹೀಗೆ ಜಿಮ್ ಮಾಡ್ತಾ ಇದ್ರು. ಇದೇ ರೀತಿಯಲ್ಲಿ ಡೆವಿಲ್ ಎನ್ನುವ ಸಿನಿಮಾದ ಶೂಟಿಂಗ್ನ ಸಂದರ್ಭ. ಆದರೆ ದರ್ಶನ್ ಅಂದುಕೊಂಡಿರಲಿಲ್ಲ ಈ ಕೇಸ್ ಇನ್ನೂ ಮುಚ್ಚಿ ಹೋಗಿಲ್ಲ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಅಥವಾ ಇನ್ನು ಮುಂದಿನ ಕ್ಷಣದಲ್ಲೇ ನಾನು ಅರೆಸ್ಟ್ ಆಗ್ತೀನಿ ಅಂತ ದರ್ಶನ್ ಭಾವಿಸಿರಲಿಲ್ಲ. ಬಟ್ ಪೊಲೀಸರು ಹೋದರು. ಆಮೇಲೆ ಒಬ್ಬ ದೊಡ್ಡ ಸಿನಿಮಾ ನಟರನ್ನು ಅರೆಸ್ಟ್ ಮಾಡೋದಿದೆಯಲ್ಲ, ಸುಲಭದ ಮಾತಲ್ಲ. ಒಬ್ಬ ಸೆಲೆಬ್ರಿಟಿ, ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿರುವಂಥ ನಟ, ಆತನನ್ನು ಅರೆಸ್ಟ್ ಮಾಡೋದು ಸುಲಭ ಅಲ್ಲ ಅಂತ ಹೇಳಿ ಪೊಲೀಸರು ಅಂದುಕೊಂಡಿದ್ರು.
ಪೊಲೀಸರು ಅಂದಾಜು ಮಾಡಿಕೊಂಡ ರೀತಿಯಲ್ಲಿಯೇ ಜನ ಅಭಿಮಾನಿಗಳು ಆತನನ್ನು ಸುತ್ತುವರೆದ್ರು. ಆನಂತರ ಹೇಗೋ ಮಾಡಿ ಉಪಾಯದಿಂದ, ಚಾಣಾಕ್ಷತನದಿಂದ ಆ ಜನರನ್ನು ದೂರ ಮಾಡಿ ದರ್ಶನನ್ನು ಅರೆಸ್ಟ್ ಮಾಡಿದ್ದು ಒಂದು ಸಿನಿಮಾ ರೀತಿಯಲ್ಲಿಯೇ ರೋಚಕವಾಗಿದೆ.